ವೆಲ್ಕಮ್ ಬ್ಯಾಕ್. ಸಂತೋಷ್ ರಾವ್ನ ಸ್ಥಳದಲ್ಲಿ ನೋಡಿದ್ದು ಹೌದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನ ಹೇಳೋಕೆ ಈಗಲೂ ಕೂಡ ನಾನು ರೆಡಿ ಇದ್ದೇನೆ. ಸಂತೋಷ್ ರಾವ್ನ ಸ್ಥಳದಲ್ಲಿ ನೋಡಿದ್ದು ನಾನೇ ಹೌದು, ಇದರಲ್ಲಿ ಯಾವುದೇ ಸಂದೇಹ ಕೂಡ ಇಲ್ಲ, ಯಾವುದು ಸುಳ್ಳಿಲ್ಲ. ನಾನು ಸಾಕ್ಷಿ ಹೇಳೋಕೆ ಕೂಡ ಈಗಲೂ ನಾನು ರೆಡಿ ಇದ್ದೇನೆ. ಐ ಆಮ್ ರೆಡಿ. ಸೌಜನ್ಯಕ್ಕೆ ಸಾಕ್ಷಿ ಗೋಪಾಲ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಮರದ ಅಡಿ ಸಂತೋಷ್ ರಾವನ್ನ ನೋಡಿದ್ದು ಹೌದು, ಆತ ಇದ್ದಿದ್ದು ಹೌದು. ಬೆಳತಂಗಡಿಯ ಎಸ್ಐ ಯೋಗೀಶ್ಗೂ ಕೂಡ ನಾನು ಹೇಳಿದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಕರೆದ್ರೆ ಈಗಲೂ ಕೂಡ ನಾನು ಸಾಕ್ಷಿ ಹೇಳೋಕೆ ಯಾವುದೇ ಮುಲಾಜಿಲ್ಲದೆ ಎಲ್ಲಿ ಬೇಕಾದ್ರೂ ಕೂಡ ನಾನು ಬರ್ತೀನಿ ಅಂತ ಮಾತನಾಡಿದ್ದಾರೆ. ಈಗಲೂ ನೀವು ರೆಡಿ ಇದ್ದೀರಾ ಸಾಕ್ಷಿ ಹೇಳೋದಕ್ಕೆ? ಈಗಲೂ ರೆಡಿ ಇದ್ದೀನಿ ಸರ್, ಈಗಲೂ ರೆಡಿ ಇದ್ದೀನಿ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಆ ಬಗ್ಗೆ ಸಾಕ್ಷಿ ಹೇಳೋದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳಿ. ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದು ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟ್ ಅಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3:30ಕ್ಕೆ ಅವನು ಅಲ್ಲಿ ನಿಂತದ್ದು ಹೌದು. ಮರದ ಅಡಿಯಲ್ಲಿ ನಿಂತಿದ್ದ. ಮತ್ತೆ ಒಬ್ಬ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬನ್ನ ಹೇಳಿದ್ದಕ್ಕೆ ಪ್ರಭಾಕರ್ ಪೂಜಾರಿ ಹೇಳಿದ್ದಕ್ಕೆ ನಾನು ಹೇಳಿದ್ದೇನೆ. ಹೌದು, ಇವನನ್ನು ನೋಡಿದ ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ವಜ್ರಮಣಿ ಸರ್ ಹೇಳ್ತೇನೆ, ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ವರ್ ಹತ್ರ ಹೇಳಿದ್ದೇನೆ. ಯೋಗೀಶ್ ಯಾರು? ಎಸ್ಐ ಬೆಳ್ತಂಗಡಿ ಎಸ್ಐ ಆಗಿದ್ರು ಸರ್. ಓಕೆ. ಸೊ ಈಗಲೂ ತನಿಖೆಯ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದ್ರೂ ನನ್ನನ್ನ ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ಈಗಲೂ ನೀವು ರೆಡಿ ಇದ್ದೀರಾ ಸಾಕ್ಷಿ ಹೇಳೋದಕ್ಕೆ? ಈಗಲೂ ರೆಡಿ ಇದ್ದೀನಿ ಸರ್, ಈಗಲೂ ರೆಡಿ ಇದ್ದೀನಿ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಆ ಬಗ್ಗೆ ಸಾಕ್ಷಿ ಹೇಳೋದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳಿ. ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದು ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟ್ ಅಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3:30ಕ್ಕೆ ಅವನು ಅಲ್ಲಿ ನಿಂತದ್ದು ಹೌದು. ಮರದ ಅಡಿಯಲ್ಲಿ ನಿಂತಿದ್ದ. ಮತ್ತೆ ಒಬ್ಬ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬನ್ನ ಹೇಳಿದ್ದಕ್ಕೆ ಪ್ರಭಾಕರ್ ಪೂಜಾರಿ ಹೇಳಿದ್ದಕ್ಕೆ ನಾನು ಹೇಳಿದ್ದೇನೆ. ಹೌದು, ಇವನನ್ನು ನೋಡಿದ ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ವಜ್ರಮಣಿ ಸರ್ ಹೇಳ್ತೇನೆ, ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ವರ್ ಹತ್ರ ಹೇಳಿದ್ದೇನೆ. ಯೋಗೀಶ್ ಯಾರು? ಎಸ್ಐ ಬೆಳ್ತಂಗಡಿ ಎಸ್ಐ ಆಗಿದ್ರು ಸರ್. ಓಕೆ. ಸೊ ಈಗಲೂ ತನಿಖೆಯ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದ್ರೂ ನನ್ನನ್ನ ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ವೆಲ್ಕಮ್ ಬ್ಯಾಕ್. ಸಂತೋಷ್ ರಾವ್ನ ಸ್ಥಳದಲ್ಲಿ ನೋಡಿದ್ದು ಹೌದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನ ಹೇಳೋಕೆ ಈಗಲೂ ಕೂಡ ನಾನು ರೆಡಿ ಇದ್ದೇನೆ. ಸಂತೋಷ್ ರಾವ್ನ ಸ್ಥಳದಲ್ಲಿ ನೋಡಿದ್ದು ನಾನೇ ಹೌದು, ಇದರಲ್ಲಿ ಯಾವುದೇ ಸಂದೇಹ ಕೂಡ ಇಲ್ಲ, ಯಾವುದು ಸುಳ್ಳಿಲ್ಲ. ನಾನು ಸಾಕ್ಷಿ ಹೇಳೋಕೆ ಕೂಡ ಈಗಲೂ ನಾನು ರೆಡಿ ಇದ್ದೇನೆ. ಐ ಆಮ್ ರೆಡಿ. ಸೌಜನ್ಯಕ್ಕೆ ಸಾಕ್ಷಿ ಗೋಪಾಲ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಮರದ ಅಡಿ ಸಂತೋಷ್ ರಾವನ್ನ ನೋಡಿದ್ದು ಹೌದು, ಆತ ಇದ್ದಿದ್ದು ಹೌದು. ಬೆಳತಂಗಡಿಯ ಎಸ್ಐ ಯೋಗೀಶ್ಗೂ ಕೂಡ ನಾನು ಹೇಳಿದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಕರೆದ್ರೆ ಈಗಲೂ ಕೂಡ ನಾನು ಸಾಕ್ಷಿ ಹೇಳೋಕೆ ಯಾವುದೇ ಮುಲಾಜಿಲ್ಲದೆ ಎಲ್ಲಿ ಬೇಕಾದ್ರೂ ಕೂಡ ನಾನು ಬರ್ತೀನಿ ಅಂತ ಮಾತನಾಡಿದ್ದಾರೆ. ಈಗಲೂ ನೀವು ರೆಡಿ ಇದ್ದೀರಾ ಸಾಕ್ಷಿ ಹೇಳೋದಕ್ಕೆ? ಈಗಲೂ ರೆಡಿ ಇದ್ದೀನಿ ಸರ್, ಈಗಲೂ ರೆಡಿ ಇದ್ದೀನಿ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಆ ಬಗ್ಗೆ ಸಾಕ್ಷಿ ಹೇಳೋದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳಿ. ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದು ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟ್ ಅಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3:30ಕ್ಕೆ ಅವನು ಅಲ್ಲಿ ನಿಂತದ್ದು ಹೌದು. ಮರದ ಅಡಿಯಲ್ಲಿ ನಿಂತಿದ್ದ. ಮತ್ತೆ ಒಬ್ಬ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬನ್ನ ಹೇಳಿದ್ದಕ್ಕೆ ಪ್ರಭಾಕರ್ ಪೂಜಾರಿ ಹೇಳಿದ್ದಕ್ಕೆ ನಾನು ಹೇಳಿದ್ದೇನೆ. ಹೌದು, ಇವನನ್ನು ನೋಡಿದ ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ವಜ್ರಮಣಿ ಸರ್ ಹೇಳ್ತೇನೆ, ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ವರ್ ಹತ್ರ ಹೇಳಿದ್ದೇನೆ. ಯೋಗೀಶ್ ಯಾರು? ಎಸ್ಐ ಬೆಳ್ತಂಗಡಿ ಎಸ್ಐ ಆಗಿದ್ರು ಸರ್. ಓಕೆ. ಸೊ ಈಗಲೂ ತನಿಖೆಯ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದ್ರೂ ನನ್ನನ್ನ ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ಈಗಲೂ ನೀವು ರೆಡಿ ಇದ್ದೀರಾ ಸಾಕ್ಷಿ ಹೇಳೋದಕ್ಕೆ? ಈಗಲೂ ರೆಡಿ ಇದ್ದೀನಿ ಸರ್, ಈಗಲೂ ರೆಡಿ ಇದ್ದೀನಿ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಆ ಬಗ್ಗೆ ಸಾಕ್ಷಿ ಹೇಳೋದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳಿ. ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದು ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟ್ ಅಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3:30ಕ್ಕೆ ಅವನು ಅಲ್ಲಿ ನಿಂತದ್ದು ಹೌದು. ಮರದ ಅಡಿಯಲ್ಲಿ ನಿಂತಿದ್ದ. ಮತ್ತೆ ಒಬ್ಬ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬನ್ನ ಹೇಳಿದ್ದಕ್ಕೆ ಪ್ರಭಾಕರ್ ಪೂಜಾರಿ ಹೇಳಿದ್ದಕ್ಕೆ ನಾನು ಹೇಳಿದ್ದೇನೆ. ಹೌದು, ಇವನನ್ನು ನೋಡಿದ ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ವಜ್ರಮಣಿ ಸರ್ ಹೇಳ್ತೇನೆ, ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ವರ್ ಹತ್ರ ಹೇಳಿದ್ದೇನೆ. ಯೋಗೀಶ್ ಯಾರು? ಎಸ್ಐ ಬೆಳ್ತಂಗಡಿ ಎಸ್ಐ ಆಗಿದ್ರು ಸರ್. ಓಕೆ. ಸೊ ಈಗಲೂ ತನಿಖೆಯ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದ್ರೂ ನನ್ನನ್ನ ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ವೆಲ್ಕಮ್ ಬ್ಯಾಕ್. ಸಂತೋಷ್ ರಾವ್ನ ಸ್ಥಳದಲ್ಲಿ ನೋಡಿದ್ದು ಹೌದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನ ಹೇಳೋಕೆ ಈಗಲೂ ಕೂಡ ನಾನು ರೆಡಿ ಇದ್ದೇನೆ.
ಸಂತೋಷ್ ರಾವ್ನ ಸ್ಥಳದಲ್ಲಿ ನೋಡಿದ್ದು ನಾನೇ ಹೌದು, ಇದರಲ್ಲಿ ಯಾವುದೇ ಸಂದೇಹ ಕೂಡ ಇಲ್ಲ, ಯಾವುದು ಸುಳ್ಳಿಲ್ಲ. ನಾನು ಸಾಕ್ಷಿ ಹೇಳೋಕೆ ಕೂಡ ಈಗಲೂ ನಾನು ರೆಡಿ ಇದ್ದೇನೆ. ಐ ಆಮ್ ರೆಡಿ. ಸೌಜನ್ಯಕ್ಕೆ ಸಾಕ್ಷಿ ಗೋಪಾಲ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಮರದ ಅಡಿ ಸಂತೋಷ್ ರಾವನ್ನ ನೋಡಿದ್ದು ಹೌದು, ಆತ ಇದ್ದಿದ್ದು ಹೌದು. ಬೆಳ್ತಂಗಡಿಯ ಎಸ್ಐ ಯೋಗೀಶ್ಗೂ ಕೂಡ ನಾನು ಹೇಳಿದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಕರೆದ್ರೆ ಈಗಲೂ ಕೂಡ ನಾನು ಸಾಕ್ಷಿ ಹೇಳೋಕೆ ಯಾವುದೇ ಮುಲಾಜಿಲ್ಲದೆ ಎಲ್ಲಿ ಬೇಕಾದ್ರೂ ಕೂಡ ನಾನು ಬರ್ತೀನಿ ಅಂತ ಮಾತನಾಡಿದ್ದಾರೆ. ಈಗಲೂ ನೀವು ರೆಡಿ ಇದ್ದೀರಾ ಸಾಕ್ಷಿ ಹೇಳೋದಕ್ಕೆ? ಈಗಲೂ ರೆಡಿ ಇದ್ದೇನೆ ಸರ್, ಈಗಲೂ ರೆಡಿ ಇದ್ದೇನೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಆ ಬಗ್ಗೆ ಸಾಕ್ಷಿ ಹೇಳೋದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳಿ. ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದು ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟ್ ಅಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3:30ಕ್ಕೆ ಅವನು ಅಲ್ಲಿ ನಿಂತದ್ದು ಹೌದು. ಮರದ ಅಡಿಯಲ್ಲಿ ನಿಂತಿದ್ದ. ಮತ್ತೆ ಹೋಗಿ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬನ ಹೇಳಿದಾಗ ಪ್ರಭಾಕರ್ ಪೂಜಾರಿ ಹೇಳಿದಕ್ಕೆ ನಾನು ಹೇಳಿದ್ದೇನೆ. ಹೌದು, ಇವನನ್ನು ನೋಡಿದ ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ವಜ್ರಮಣಿ ಸರ್ ಹೇಳ್ತೇನೆ, ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ವರ್ ಹತ್ರ ಹೇಳಿದ್ದೇನೆ. ಯೋಗೀಶ್ ಯಾರು? ಎಸ್ಐ ಬೆಳ್ತಂಗಡಿ ಎಸ್ಐ ಆಗಿದ್ರು ಸರ್. ಓಕೆ. ಸೊ ಈಗಲೂ ತನಿಖೆಯ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದ್ರೂ ನನ್ನನ್ನ ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ಈಗಲೂ ನೀವು ರೆಡಿ ಇದ್ದೀರಾ ಸಾಕ್ಷಿ ಹೇಳೋದಕ್ಕೆ? ಈಗಲೂ ರೆಡಿ ಇದ್ದೇನೆ ಸರ್, ಈಗಲೂ ರೆಡಿ ಇದ್ದೇನೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಆ ಬಗ್ಗೆ ಸಾಕ್ಷಿ ಹೇಳೋದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳಿ. ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದು ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟ್ ಅಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3:30ಕ್ಕೆ ಅವನು ಅಲ್ಲಿ ನಿಂತದ್ದು ಹೌದು. ಮರದ ಅಡಿಯಲ್ಲಿ ನಿಂತಿದ್ದ. ಮತ್ತೆ ಹೋಗಿ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬನ ಹೇಳಿದಾಗ ಪ್ರಭಾಕರ್ ಪೂಜಾರಿ ಹೇಳಿದಕ್ಕೆ ನಾನು ಹೇಳಿದ್ದೇನೆ. ಹೌದು, ಇವನನ್ನು ನೋಡಿದ ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ವಜ್ರಮಣಿ ಸರ್ ಹೇಳ್ತೇನೆ, ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ವರ್ ಹತ್ರ ಹೇಳಿದ್ದೇನೆ. ಯೋಗೀಶ್ ಯಾರು? ಎಸ್ಐ ಬೆಳ್ತಂಗಡಿ ಎಸ್ಐ ಆಗಿದ್ರು ಸರ್. ಓಕೆ. ಸೊ ಈಗಲೂ ತನಿಖೆಯ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದ್ರೂ ನನ್ನನ್ನ ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ವೆಲ್ಕಮ್ ಬ್ಯಾಕ್. ಸಂತೋಷ್ ರಾವ್ನ ಸ್ಥಳದಲ್ಲಿ ನೋಡಿದ್ದು ಹೌದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನ ಹೇಳೋಕೆ ಈಗಲೂ ಕೂಡ ನಾನು ರೆಡಿ ಇದ್ದೇನೆ. ಸಂತೋಷ್ ರಾವ್ನ ಸ್ಥಳದಲ್ಲಿ ನೋಡಿದ್ದು ನಾನೇ ಹೌದು, ಇದರಲ್ಲಿ ಯಾವುದೇ ಸಂದೇಹ ಕೂಡ ಇಲ್ಲ, ಯಾವುದು ಸುಳ್ಳಿಲ್ಲ. ನಾನು ಸಾಕ್ಷಿ ಹೇಳೋಕೆ ಕೂಡ ಈಗಲೂ ನಾನು ರೆಡಿ ಇದ್ದೇನೆ. ಐ ಆಮ್ ರೆಡಿ. ಸೌಜನ್ಯಕ್ಕೆ ಸಾಕ್ಷಿ ಗೋಪಾಲ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಮರದ ಅಡಿ ಸಂತೋಷ್ ರಾವನ್ನ ನೋಡಿದ್ದು ಹೌದು, ಆತ ಇದ್ದಿದ್ದು ಹೌದು. ಬೆಳ್ತಂಗಡಿಯ ಎಸ್ಐ ಯೋಗೀಶ್ಗೂ ಕೂಡ ನಾನು ಹೇಳಿದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಕರೆದ್ರೆ ಈಗಲೂ ಕೂಡ ನಾನು ಸಾಕ್ಷಿ ಹೇಳೋಕೆ ಯಾವುದೇ ಮುಲಾಜಿಲ್ಲದೆ ಎಲ್ಲಿ ಬೇಕಾದ್ರೂ ಕೂಡ ನಾನು ಬರ್ತೀನಿ ಅಂತ ಮಾತನಾಡಿದ್ದಾರೆ. ಈಗಲೂ ನೀವು ರೆಡಿ ಇದ್ದೀರಾ ಸಾಕ್ಷಿ ಹೇಳೋದಕ್ಕೆ? ಈಗಲೂ ರೆಡಿ ಇದ್ದೇನೆ ಸರ್, ಈಗಲೂ ರೆಡಿ ಇದ್ದೇನೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಆ ಬಗ್ಗೆ ಸಾಕ್ಷಿ ಹೇಳೋದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳಿ. ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದು ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟ್ ಅಲ್ಲಿ ಮರದ ಹತ್ರ